6 ತಿಂಗಳ ಹಿಂದೆ ತೀರಿಕೊಂಡ ಮಗನ ಫೋನ್ ಅಚಾನಕ್ಕಾಗಿ ರಿಂಗ್ ಆಯಿತು. ತಾಯಿ ಫೋನ್ ಎತ್ತಿದಾಗ ಆ ಕಡೆಯಿಂದ ಕೇಳಿದ ಧ್ವನಿ ಅವಳ ಹೃದಯವನ್ನೇ ನಿಲ್ಲಿಸಿದಂತಾಗಿತ್ತು. ಇದು ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯ ಕತೆ. ಲಕ್ಷ್ಮಿ ಎಂಬ ತಾಯಿ, ಮಗ ರಾಘವ, ಆಕೆಗೆ ಅವನೇ ಜಗತ್ತು. ಒಂದು ದಿನ ರಾಘವ ಕೆಲಸದ ನಿಮಿತ್ತ ನಗರಕ್ಕೆ ಹೋಗಿದ್ದ. ಅಪಘಾತದಲ್ಲಿ ಮೃತಪಟ್ಟನು. ಆ ದಿನದಿಂದ ಆ ತಾಯಿ ಕಣ್ಣೀರು ಹಾಕತೊಡಗಿದ್ದಳು. ಆತನಿದ್ದ ಮನೆ ನಗುವನ್ನು ಮರೆತಿತ್ತು. ಪ್ರತಿ ರಾತ್ರಿ ಆತನ ತಾಯಿ ಕಣ್ಣೀರು ಹಾಕಿಯೇ ಮಲಗುತ್ತಿದ್ದಳು. 6 ತಿಂಗಳ ನಂತರ ರಾತ್ರಿ ಸುಮಾರು 2 ಗಂಟೆಗೆ ಅಚಾನಕ್ಕಾಗಿ ಫೋನ್ ರಿಂಗ್ ಆಗತೊಡಗುತ್ತದೆ. ಆಗ ತಾಯಿಯು ಬೆಚ್ಚಿ ಬಿದ್ದಳು. ಸ್ಕ್ರೀನನ್ನು ನೋಡಿದಳು. ಕಾಲಿಂಗ್ ಫ್ರಮ್ ರಾಘವ ಅಂತಿತ್ತು. ಆಕೆಯ ಕೈ ನಡುಗತೊಡಗಿದವು. ಇದು ಹೇಗೆ ಸಾಧ್ಯ? ಭಯ, ಆಶ್ಚರ್ಯ, ಕಣ್ಣೀರು. ನಡುಗುವ ಕೈಗಳಿಂದಲೇ ಫೋನ್ ಎತ್ತಿದಳು ತಾಯಿ. ಹಲೋ. ಆ ಕಡೆಯಿಂದ ಬಂದ ಧ್ವನಿ. ಅಮ್ಮ, ಅಳಬೇಡ, ನಾನು ಚೆನ್ನಾಗಿದ್ದೀನಿ. ಅಷ್ಟೇ ಕೇಳುತ್ತಿದ್ದಂತೆ ತಾಯಿ ಜೋರಾಗಿ ಅಳುತ್ತಿದ್ದಳು. ರಾಘವ, ನೀನು ಬದುಕಿದ್ದೀಯಾ? ಎಲ್ಲಿದ್ದೀಯಾ ಮಗ ಎಂದು ಕೇಳಿದಳು. ಆ ಧ್ವನಿ ಮತ್ತೆ ಹೇಳಿತು, ಅಮ್ಮ, ನಾನು ಇದು ರೆಕಾರ್ಡ್ ಮಾಡಿದ ಧ್ವನಿ ಎಂದು. ನನಗೆ ಏನಾದರೂ ಆದರೆ ನೀನು ಒಂಟಿಯಾಗಬೇಡಮ್ಮ. ನೀನು ನಗುತ್ತಲೇ ಇರಬೇಕು. ನಿನ್ನ ನಗುವೇ ನನಗೆ ಸ್ಫೂರ್ತಿ ಎಂದು ಆ ಕಾಲ್ ಕಟ್ಟಾಯಿತು. ಆ ದಿನದಿಂದ ತಾಯಿ ಒಂದು ನಿರ್ಧಾರ ಮಾಡಿದಳು. ಮಗನ ಆಸೆಯಂತೆ ಬದುಕತೊಡಗಿದಳು. ಅಳುವುದನ್ನೇ ಕಡಿಮೆ ಮಾಡಿದಳು. ಆ ನೋವಿನಲ್ಲೂ ಒಂದು ಚಿಕ್ಕ ನಗು ಮೂಡಿತ್ತು. ನಾವು ಪ್ರೀತಿಸುವವರು ಯಾವಾಗ ನಮ್ಮನ್ನು ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಅವರು ಇದ್ದಾಗ ಅವರಿಗೆ ಪ್ರೀತಿಯನ್ನು ತೋರಿಸುವುದು ಮರೆಯಬೇಡಿ. ಒಂದು ಫೋನ್ ಕಾಲ್, ಒಂದು ಮೆಸೇಜ್ ಜೀವನವನ್ನೇ ಬದಲಿಸಬಹುದು. ಧನ್ಯವಾದ.